ಅಮೆರಿಕ ಮತ್ತು ವೆನೆಜುವೆಲಾ ಈ ಎರಡೂ ದೇಶಗಳ ನಡುವಿನ ಸಂಬಂಧ ಇದೆಯಲ್ಲ, ಇದು ಯಾವುದೇ ಥ್ರಿಲ್ಲರ್ ಸಿನಿಮಾಗಿಂತ ಕಮ್ಮಿ ಇಲ್ಲ. ಇದು ದಶಕಗಳಿಂದ ನಡೀತಾನೇ ಇದೆ, ಆದ್ರೆ ಇದರ ಬಗ್ಗೆ ಸಾಕಷ್ಟು ತಪ್ಪು ತಿಳುವಳಿಕೆಗಳೂ ಇವೆ. ಹಾಗಿದ್ರೆ ಬನ್ನಿ, ಇದರ ಆಳಕ್ಕೆ ಇಳಿದು ಅಸಲಿ ಕಥೆ ಏನು ಅಂತ ನೋಡೋಣ. ಸರಿ, ಮೊಟ್ಟಮೊದಲನೇದಾಗಿ ಎಲ್ಲರ ಮನಸ್ಸಲ್ಲೂ ಮೂಡುವ ಒಂದು ದೊಡ್ಡ ಪ್ರಶ್ನೆ, ಅಮೆರಿಕ ಮತ್ತು ವೆನಿಜುವೆಲಾ ನಡುವೆ ನಡೀತಿರೋದು ನಿಜವಾಗ್ಲೂ ಒಂದು ಯುದ್ಧನಾ? ಉತ್ತರ ಅಂದುಕೊಂಡಷ್ಟು ಸುಲಭವಲ್ಲ. ಇದು ನಾವು ಸಾಮಾನ್ಯವಾಗಿ ನೋಡುವ ಹಾಗೆ ಟ್ಯಾಂಕ್ಗಳು, ಸೈನಿಕರು ಇರುವ ಯುದ್ಧ ಅಂತೂ ಅಲ್ಲ. ಇದೊಂದು ಅಧಿಕಾರಕ್ಕಾಗಿ ನಡೆಯುವ ಹೋರಾಟ, ಅಂದ್ರೆ ಒಂದು ಪವರ್ ಗೇಮ್. ಇಲ್ಲಿ ಬಳಕೆಯಾಗುವ ಆಯುಧಗಳೇ ಬೇರೆ. ಹಾಗಿದ್ರೆ ಈ ಸಂಘರ್ಷದ ಮೂಲ ಎಲ್ಲಿದೆ? ಅದು ಶುರುವಾಗೋದೇ ಇಲ್ಲಿಂದ, ಅಂದ್ರೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಂದ. ಇವರ ವಿಶ್ವದೃಷ್ಟಿಕೋನಗಳಲ್ಲೇ ದೊಡ್ಡ ಅಂತರವಿದೆ. ಇಲ್ನೋಡಿ, ಆ ಭಿನ್ನಾಭಿಪ್ರಾಯಗಳು ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತ. ಒಂದು ಕಡೆ ಅಮೆರಿಕ ಪ್ರಜಾಪ್ರಭುತ್ವ ಮತ್ತು ಮುಕ್ತ ಮಾರುಕಟ್ಟೆಯನ್ನ ಪ್ರೋತ್ಸಾಹಿಸುತ್ತೆ. ಆದ್ರೆ ಇನ್ನೊಂದು ಕಡೆ ಹ್ಯೂಗೋ ಚಾವೇಜ್ ಮತ್ತು ಈಗಿನ ನಿಕೋಲಸ್ ಮಡೂರೋ ನೇತೃತ್ವದ ವೆನೆಜುವೆಲಾ ಇದೆಯಲ್ಲ, ಅದು ಸಮಾಜವಾದದ ಹಾದಿಯಲ್ಲಿ ಸಾಗುತ್ತಾ ಅಮೆರಿಕದ ಸಾಮ್ರಾಜ್ಯಶಾಹಿಯನ್ನ ವಿರೋಧಿಸ್ತಾ ಇದೆ. ಇನ್ನು ಈ ಆಧುನಿಕ ಸಂಘರ್ಷದಲ್ಲಿ ಬಳಕೆಯಾಗ್ತಿರೋ ಆಯುಧಗಳು ಯಾವುದೋ? ಇಲ್ಲಿ ರಾಜಕೀಯ ಮತ್ತು ಆರ್ಥಿಕ ತಂತ್ರಗಳೇ ಅಸ್ತ್ರಗಳು. ಅಮೆರಿಕದ ದೃಷ್ಟಿಯಲ್ಲಿ ವೆನೆಜುವೆಲಾದಲ್ಲಿ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಅಪಾಯವಿದೆ. ಅಲ್ಲಿನ ಚುನಾವಣೆಗಳಲ್ಲಿ ಅಕ್ರಮ ನಡೆದಿದೆ, ವಿರೋಧ ಪಕ್ಷಗಳನ್ನ ದಮನ ಮಾಡಲಾಗ್ತಿದೆ ಮತ್ತು ಮಾನವ ಹಕ್ಕುಗಳನ್ನ ಉಲ್ಲಂಘಿಸಲಾಗ್ತಿದೆ ಅನ್ನೋದು ಅವರ ಆರೋಪ. ಹಾಗಾಗಿಯೇ ತಾವು ಮಧ್ಯಪ್ರವೇಶಿಸುತ್ತಿದ್ದೇವೆ ಅನ್ನೋದು ಅಮೆರಿಕದ ವಾದ. ಆದ್ರೆ ವೆನೆಜುವೆಲಾ ಸರ್ಕಾರದ ವಾದವೇ ಬೇರೆ. ಅಮೆರಿಕ ನಮ್ಮ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುತ್ತಿದೆ, ನಮ್ಮ ಆಂತರಿಕ ವಿಷಯಗಳಲ್ಲಿ ಅನಾವಶ್ಯಕವಾಗಿ ತಲೆ ಹಾಕ್ತಿದೆ ಅಂತ ಅವರು ನೇರವಾಗಿ ಆರೋಪ ಮಾಡ್ತಾರೆ. ಇದು ಅವರ ಪ್ರಮುಖವಾದ ನಿಲುವು. ಈ ಇಡೀ ಸಂಘರ್ಷದಲ್ಲಿ ಇನ್ನೊಂದು ದೊಡ್ಡ ಟ್ವಿಸ್ಟ್ ಇದೆ, ಅದುವೇ ತೈಲ. ವೆನೆಜುವೆಲಾ ಹತ್ರ ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ದೃಢಪಟ್ಟ ತೈಲ ನಿಕ್ಷೇಪ ಇದೆ. ಇದು ಆ ದೇಶಕ್ಕೆ ಒಂದು ರೀತಿ ಜಾಕ್ಪಾಟ್ ಆದ್ರೂ ಇದೇ ಒಂದು ದೊಡ್ಡ ಸವಾಲು ಕೂಡ ಹೌದು. ಸರಿ, ವೆನೆಜುವೆಲಾದಲ್ಲಿ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಇದಕ್ಕೆ ಯಾರು ಕಾರಣ? ಇಲ್ಲಿ ಒಬ್ರ ಮೇಲೊಬ್ರು ಬೆರಳು ತೋರಿಸ್ತಾ ಇದ್ದಾರೆ. ಸರ್ಕಾರದ ಕೆಟ್ಟ ಆಡಳಿತ ಮತ್ತು ಭ್ರಷ್ಟಾಚಾರದಿಂದ ಹೀಗಾಗಿದೆ ಅಂತ ಅಮೆರಿಕ ಹೇಳಿದ್ರೆ, ಇಲ್ಲ, ಅಮೆರಿಕ ನಮ್ಮ ಮೇಲೆ ಹೇರಿರುವ ಆರ್ಥಿಕ ನಿರ್ಬಂಧಗಳೇ ಇದಕ್ಕೆಲ್ಲ ಕಾರಣ ಅಂತ ವೆನೆಜುವೆಲಾ ಸರ್ಕಾರ ವಾದಿಸುತ್ತೆ. ಕಾರಣ ಯಾರೇ ಇರ್ಲಿ, ಇದರ ಪರಿಣಾಮ ಮಾತ್ರ ಅಬ್ಬಾ ಭಯಾನಕವಾಗಿದೆ. ತೀವ್ರವಾದ ಆರ್ಥಿಕ ಸಂಕಷ್ಟ, ಬೆಲೆಗಳು ಆಕಾಶ ಮುಟ್ಟಿವೆ, ಜನರಿಗೆ ಸರಿಯಾಗಿ ಊಟಕ್ಕಾಗಲಿ ಔಷಧಿಗಳಿಗಾಗಲಿ ಗತಿಯಿಲ್ಲ. ಇದರಿಂದ ಬೇಸತ್ತು ಲಕ್ಷಾಂತರ ಜನ ದೇಶವನ್ನೇ ಬಿಟ್ಟು ಹೋಗ್ತಿದ್ದಾರೆ. ಇದು ಅಲ್ಲಿನ ಜನರ ಇವತ್ತಿನ ಕಠೋರ ವಾಸ್ತವ. ಈ ಸಂಘರ್ಷದಲ್ಲಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಒಂದು ಘಟನೆ ನಡೆದು, ಅದೇ ಜುವಾನ್ ಗ್ವೈಡೋ ಪ್ರಕರಣ. ಅಮೆರಿಕ ಮತ್ತು ಕೆಲವು ದೇಶಗಳು ವಿರೋಧ ಪಕ್ಷದ ನಾಯಕ ಜುವಾನ್ ಗ್ವೈಡೋ ಅವರನ್ನೇ ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷ ಅಂತ ಗುರುತಿಸಿದಾಗ ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರಿ ಹೋಯಿತು. ಈ ಟೈಮ್ಲೈನ್ ನೋಡಿ. 2019ರ ಜನವರಿಯಲ್ಲಿ ಅಮೆರಿಕ ಗ್ವೈಡೋ ಅವರನ್ನು ಗುರುತಿಸುತ್ತೆ, ಆದ್ರೆ ಮಡುರೋ ತಮ್ಮ ಮಿಲಿಟರಿ ಬೆಂಬಲವನ್ನು ಗಟ್ಟಿಯಾಗಿ ಉಳಿಸ್ಕೊಳ್ತಾರೆ. ಇದ್ರಿಂದ ಒಂದು ರೀತಿಯ ರಾಜಕೀಯ ಬಿಕ್ಕಟ್ಟು ಶುರುವಾಗಿ ಇಬ್ಬರ ನಡುವಿನ ದ್ವೇಷ ಇನ್ನೂ ಹೆಚ್ಚಾಗತ್ತೆ. ಇನ್ನು ಮೂರನೇದಾಗಿ, ಈ ಆಟದಲ್ಲಿರೋದು ಬರೀ ಇಬ್ಬರೇ ಆಟಗಾರರಲ್ಲ, ಇಲ್ಲಿ ಬೇರೆ ಜಾಗತಿಕ ಶಕ್ತಿಗಳ ಪಾತ್ರವೂ ಇದೆ. ಹೌದು, ಮಡುರೋ ಸರ್ಕಾರ ಒಂಟಿಯಾಗಿಲ್ಲ. ರಷ್ಯಾ, ಚೀನಾ, ಇರಾನ್ ಮತ್ತು ಕ್ಯೂಬಾದಂತಹ ಪ್ರಬಲ ದೇಶಗಳೇ ವೆನೆಜುವೆಲಾಗೆ ಬೆಂಬಲವಾಗಿ ನಿಂತಿವೆ. ಈ ಮೈತ್ರಿಗಳಿಂದ ಅಮೆರಿಕಕ್ಕೆ ಸಹಜವಾಗಿಯೇ ದೊಡ್ಡ ತಲೆನೋವು ಶುರುವಾಗಿದೆ. ತನ್ನದೇ ಹಿತ್ತಲು ಅಂತ ಕರೆಯಲ್ಪಡುವ ಲ್ಯಾಟಿನ್ ಅಮೆರಿಕದಲ್ಲಿ ತನ್ನ ವಿರೋಧಿಗಳಿಗೆ ವೆನೆಜುವೆಲಾ ಒಂದು ಭದ್ರವಾದ ಅಡ್ಡೆಯಾಗುತ್ತದೆ ಅನ್ನೋದು ಅಮೆರಿಕದ ಚಿಂತೆ. ಅಂತಿಮವಾಗಿ ಈ ಎಲ್ಲ ರಾಜಕೀಯ ಆಟಗಳ ನೈಜ ಪರಿಣಾಮಗಳೇನು? ಸಾಮಾನ್ಯ ಜನರು ಇದಕ್ಕಾಗಿ ತೆರುತ್ತಿರುವ ಬೆಲೆ ಎಷ್ಟು? ಸದ್ಯದ ಪರಿಸ್ಥಿತಿ ಹೀಗಿದೆ. ನಿರ್ಬಂಧಗಳನ್ನ ಕೆಲವೊಮ್ಮೆ ಸಡಿಲಗೊಳಿಸಲಾಗುತ್ತೆ, ಮತ್ತೆ ಬಿಗುಗೊಳಿಸಲಾಗುತ್ತೆ. ಮಾತುಕತೆಗಳು ನಡೀತಿದೆ, ಆದರೆ ಪರಸ್ಪರ ನಂಬಿಕೆಯ ಕೊರತೆ ಎದ್ದು ಕಾಣ್ತಿದೆ. ಆರ್ಥಿಕತೆಯಂತೂ ದುರ್ಬಲವಾಗಿದೆ ಮತ್ತು ಲಕ್ಷಾಂತರ ಜನ ದೇಶದ ಹೊರಗೆ ವಾಸಿಸುತ್ತಿದ್ದಾರೆ. ಹಾಗಾಗಿ ಒಂದು ವಿಷಯ ಸ್ಪಷ್ಟ, ಇಲ್ಲಿ ನೇರ ಮಿಲಿಟರಿ ಯುದ್ಧ ನಡೆಯುವ ಸಾಧ್ಯತೆ ತೀರಾ ಕಡಿಮೆ. ಈ ಹೋರಾಟ ಆರ್ಥಿಕ ಮತ್ತು ರಾಜತಾಂತ್ರಿಕ ಮಟ್ಟದಲ್ಲೇ ಮುಂದುವರಿಯುವ ಎಲ್ಲಾ ಲಕ್ಷಣಗಳು ಕಾಣ್ತಿವೆ. ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡಬೇಕು. ಸೈನಿಕರೇ ಇಲ್ಲದ ಈ ಸಂಘರ್ಷದಲ್ಲಿ ಅತಿ ಹೆಚ್ಚು ನೋವು ಅನುಭವಿಸುತ್ತಿರುವರು ಯಾರು? ಈ ಅಧಿಕಾರದ ಆಟದ ನಿಜವಾದ ಬೆಲೆಯನ್ನ ಯಾರು ತೆರುತ್ತಿದ್ದಾರೆ? ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ.